ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಎಲ್ಲರಿಗೂ ಮೇರಿ ಕ್ರಿಸ್ಮಸ್ನ ಶುಭಾಶಯಗಳು. ಸೊ ಇವತ್ತು ನಾನಿರೋದು ಸ್ಯಾನ್ ಫ್ರಾನ್ಸಿಸ್ ಚರ್ಚಲ್ಲಿ, ಇದು ಓಲ್ಡ್ ಗೋವಾಲಿದೆ. ಇದು ತುಂಬ ಹಳೆಯ ಚರ್ಚು. ಸೊ ಇಲ್ಲೊಂದು ಇವತ್ತಿನ ಈ ಇಯರ್ ವಿಶೇಷತೆ ಇದೆ. ಏನಂದರೆ ನಮ್ಮ ಸೆಂಟ್ ಫ್ರಾನ್ಸಿಸ್ ಸೈಂಟ್ ಇದ್ದಾರಲ್ಲ, ಸೆಂಟ್ ಫ್ರಾನ್ಸಿಸ್ ಝೇವಿಯರ್ ಅವ್ರದ್ದು ಬಾಡಿ ಯಾವಾಗಲೂ ಮೇಲೆ ಇಟ್ಟಿರ್ತಾರೆ. 10 ವರ್ಷಕ್ಕೊಂದ್ಸಲಿ ಅವ್ರು ತೆಗೆದು ಕೆಳಗಡೆ ಇಟ್ಟಿರ್ತಾರೆ. ಅಂದರೆ ತುಂಬ ಹತ್ತಿರದಿಂದನೇ ನೋಡ್ಬೋದು. ಸೊ ಆ ಒಂದು ಅಕೇಶನ್ ಅಥವಾ ಆ ಒಂದು ಸಂದರ್ಭ ನನಗೂ ಸಿಕ್ತು. ಸೊ ಅದು ಕ್ರಿಸ್ಮಸ್ ದಿನ. ಐ ಆಮ್ ಸೋ ಹ್ಯಾಪಿ. ಮತ್ತೊಮ್ಮೆ ಎಲ್ಲರಿಗೂ, ನಮ್ಮ ಕರ್ನಾಟಕದ ಜನರಿಗೆ ಮೇರಿ ಕ್ರಿಸ್ಮಸ್. ಸೊ ಇವಾಗ ನಾನು ನಿಮಗೆ ಅದರದ್ದು ಇಲ್ಲಿಸ್ಟ್ರೇಷನ್, ಅಂದರೆ ಒರಿಜಿನಲ್ ನಾನು ಪಿಕ್ಸ್ ತೊಗೊಳ್ಲಿಕ್ಕಾಗಲ್ಲ, ಅದರದ್ದೇ ಆಗಿರೋ ಒಂದು ಡೆಮಾನ್ಸ್ಟ್ರೇಟ್ ಮಾಡಿರೋದೊಂದಿದೆ, ನಾನು ಅದನ್ನು ತೋರಿಸ್ತೀನಿ. ಹೀಗಿರುತ್ತೆ ಅದು. ಬಟ್ ಯಾವಾಗಲೂ ಈ ಥರ ಮೇಲೆ ಇಟ್ಟಿರ್ತಾರೆ ಅವರು ಚರ್ಚ್ ಒಳಗಡೆ. ಬಟ್ ಇವಾಗ ಈ 10 ವರ್ಷಕ್ಕೊಂದ್ಸಲಿ ತೆಗೆದು, ಅಂದರೆ ಈ ಒಂದು ಲೈಕ್ ಟೇಬಲ್ದು ಏನು ಹೈಟ್ ಇರುತ್ತೆ ಅದರಲ್ಲಿ ಇಟ್ಟಿರ್ತಾರೆ. ನಾವು ತುಂಬ ಹತ್ತಿರದಿಂದಲೇ ನೋಡ್ಬೋದು. ವಿಶ್ ಯು ಮೇರಿ ಕ್ರಿಸ್ಮಸ್. ಗುರುಗಳೇ, ಈ ಚರ್ಚ್ ಬಂದು ಓಲ್ಡ್ ಗೋವಾಲಿದೆ. ಇದ್ರ ಹೆಸರು ಬಂದು ದ ಬೆಸಲಿಕಾ ಆಫ್ ಬಾಮ್ ಜೀಸಸ್ ಅಂತ. ಈ ಚರ್ಚ್ ಬಂದು 17th ಸೆಂಚುರಿಯಲ್ಲಿ ಕಟ್ಟಿರುವಂಥ ಒಂದು ಚರ್ಚ್ ಗುರುಗಳೇ. ಈ ಚರ್ಚಲ್ಲಿ ಇವಾಗ ನೀವೇನು ನೋಡ್ತಾ ಇದ್ದೀರಾ, ಇದೆಲ್ಲ ಗೋಲ್ಡ್ ಪ್ಲೇಟೆಡ್ ಏನೋ ಅಂತ ಅಂದ್ಕೊಳ್ತೀರಾ ಅಲ್ವಾ? ಇಲ್ಲ, ಇದು ಸಂಪೂರ್ಣವಾಗಿ ಪ್ಯೂರ್ ಗೋಲ್ಡ್ ಗುರುಗಳೇ. ಮತ್ತು ಇದು ಬಂದು ರೋಮರ್ ಇದ್ರಲ್ವ, ಆಗ ಕಟ್ಟಿರುವಂಥ ಒಂದು ಚರ್ಚು ಗುರುಗಳೇ. ಈ ಚರ್ಚ್ನ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಅಂತ ಸಹ ಕರೆಯಲಾಗುತ್ತದೆ. ಈಗ ನೀವು ಇಷ್ಟೊತ್ತವರೆಗೂ ನೋಡಿದ್ದು ಚರ್ಚ್ನಲ್ಲಿ ನಡೆಯುವಂತಹ ಪದ್ಧತಿಗಳು. ಸೊ ಕ್ರಿಸ್ಮಸ್ನ ಯಾವಾಗಿಂದ ಆಚರಿಸ್ತಾ ಇದ್ದಾರೆ? ಕ್ರಿಸ್ಮಸ್ ಏನಕ್ಕೆ ಆಚರಿಸ್ತಾರೆ ಅಂತ ಅಂದರೆ, ಕ್ರಿಸ್ಮಸ್ ಬಂದು ಸುಮಾರು 4000 ವರ್ಷಗಳ ಹಿಂದಿನಿಂದನೂ ಸಹ ಕ್ರಿಸ್ಮಸ್ನ ಆಚರಿಸ್ಕೊಂಡು ಬರ್ತಾ ಇದ್ದಾರೆ. ಮತ್ತು ಇದನ್ನು ರೋಮರು ಅವರು ಸ್ಟಾರ್ಟ್ ಮಾಡಿದ್ದು, ಕ್ರಿಸ್ಮಸ್ನ ಹೇಗೆ ಆಚರಣೆ ಮಾಡಬೇಕು ಅನ್ನೋದು. ಸೊ ಕ್ರಿಸ್ಮಸ್ ಏನಕ್ಕೆ ಆಚರಣೆ ಮಾಡ್ತಾರೆ ಅಂದರೆ, ಅದನ್ನು ಜೀಸಸ್ ಹುಟ್ಟಿದ ದಿನ, ಅಂದರೆ ಜೀಸಸ್ ಬರ್ಡೇ ಅಂತ ಸಹ ಕ್ರಿಸ್ಮಸ್ನ ಆಚರಣೆ ಮಾಡ್ತಾರೆ. ಅದೇ ಥರ ಈಗ ನೀವು ಅಲ್ಲಿ ನೋಡ್ತಾ ಇದ್ದೀರಲ್ವ, ಕ್ರಿಸ್ಮಸ್ ಹಟ್ ಆಗಿರ್ಬೋದು ಅಥವಾ ಕ್ರಿಸ್ಮಸ್ ಟ್ರೀ ಅಂತ ಸಹ ಇಡ್ತಾರೆ. ಎಲ್ಲರ ಮನೆಗಳಲ್ಲಿ ಸಹ ಈ ಟೈಮಲ್ಲಿ ಕ್ರಿಸ್ಮಸ್ ಹಟ್, ಕ್ರಿಸ್ಮಸ್ ಟ್ರೀನ ಇಡ್ತಾರೆ. ಆ ಹಟ್ ಏನಕ್ಕೆ ಅಂತ ಅಂದರೆ, ಅದೇನು ಸಿಂಬಲೈಸ್ ಮಾಡುತ್ತೆ ಅಂದರೆ, ಅವರು ಜೀಸಸ್ ಕ್ರೈಸ್ಟ್ ಹುಟ್ಟಿದಾಗ ಆ ಒಂದು ಖುಷಿನ, ಹೇಗೆ ಮಗು ಮನೇಲಿ ಹುಟ್ಟಿದ್ರೆ ಹೇಗೆ ನಾವು ಖುಷಿನ ವ್ಯಕ್ತಪಡಿಸ್ತೀವಲ್ವ, ಸೊ ಅದೇ ಥರ ಆ ಒಂದು ಸಂಭ್ರಮ ನಡೆದಿತ್ತು. ಅದನ್ನು ಅವರು ಈಗಲೂ ಸಹ ಆ ಒಂದು ಆಚರಣೆನ ಈಗಲೂ ಸಿಂಬಲೈಸ್ ಮಾಡ್ತಾನೆ ತೋರಿಸ್ಕೊಡ್ತಾ ಇದ್ದಾರೆ. ಅದೇ ಥರ ಆ ಟ್ರೀಗೂ ಸಹ ಎಲ್ಲರ ಲೈಫಲ್ಲೂ ಖುಷಿ, ಸಂತೋಷ ಅನ್ನೋದು ತುಂಬಿರಬೇಕು ಅನ್ನೋದಕ್ಕೆ ಆ ಹಸಿರನ್ನ ಬಿಂಬಿಸ್ತಾ ಆ ಕ್ರಿಸ್ಮಸ್ ಟ್ರೀ ಅನ್ನೋದನ್ನು ಇಟ್ಟು ಮನೆಯಲ್ಲಿ ಸೆಲೆಬ್ರೇಷನ್ ಮಾಡ್ತಾರೆ. Hello sir, Mary
ಹ್ಯಾಪಿ ಕ್ರಿಸ್ಮಸ್. ವೆರಿ ಹ್ಯಾಪಿ ಕ್ರಿಸ್ಮಸ್ ಎಲ್ಲರಿಗೂ. I'm Father Patricio. I'm in charge of the Basilica of Bom Jesus. Now we are having the exposition of the relics of St. Francis Xavier. St. Francis Xavier is very near and dear to every Goan. Thank you. Thank you so much, sir. Anyhow, even for the people also, we will request that while coming for the church, don't bring anything. Just bring a Yourself. mustard seed of trust. Yes. He can do the miracles. And you can see that miracles also. I think I am right. Right, of course, you're right. So, because while coming to the church, don't bring, now I want to take that, I want, no need. Just bring, just come in faith that I can see the Jesus. Of course, you can see and you can feel His love. ಸೊ ಇದನ್ನು ಹೇಳ್ತಾ ನಾನಿವತ್ತು ಗೋವಾ ಚರ್ಚ್ನಲ್ಲಿ ನಮ್ಮ ಫಾದರ್ ಜೊತೆ ಮಾತಾಡಿದ್ದು. ಗುರುಗಳೇ, ಇವರಿಬ್ರು ಕಪಲ್ಸ್, ಬಟ್ ಇವ್ರನ್ನ ಮದ್ವೆ ಆಗಿಲ್ಲ. ಹಿ ಈಸ್ ಎ ಬ್ಯಾಚುಲರ್. ಸೊ ನಾನು ಇವ್ರಿಗೆ ಪ್ರಪೋಸ್ ಮಾಡ್ತಾ ಇದ್ದೀನಿ ಇವಾಗ. ಶಿ ಮ್ಯಾರಿಡ್. ಮಾರೋ ಮುझे मारो मारो मुझे मारो मारो. Yeah, now please tell me. You will not be able to go this side. The name of this place is Marna, Shiole Marna. Okay. तू समझा? हाँ. नहीं, तू समझा नहीं. Swariswado. Swariswado is the part small one. Merry Christmas. We wish you a Merry Christmas and a Happy New Year. Merry Christmas and a Happy New Year. Happy Merry Christmas for everyone. Happy New Year. मजा आया. ಗುರುಗಳೇ, ಈಗ ನಾನಿರೋದು ದೀವಾರ್ ಅನ್ನೋ ಒಂದು ಐಲ್ಯಾಂಡು. ಇದು ಚರ್ಚಿಂದ ಸ್ವಲ್ಪನೇ ದೂರದಲ್ಲಿದೆ. ಸೊ ಇಲ್ಲಿ ಬಂದಮೇಲೆ ಎಷ್ಟು ಚೆನ್ನಾಗಿತ್ತು, ಎಷ್ಟು ರಿಲ್ಯಾಕ್ಸ್ಡ್ ಆಗಿದೆ ಅಂದರೆ ಹೇಳಲಿಕ್ಕಾಗಲ್ಲ. ಯಾಕಂದರೆ ನಾವು ಗೋವಾಗೆ ಹೋಗ್ತಾ ಇದ್ದೀವಿ ಅಂದರೆ ನಮಗೆ ಬರೀ ಪಬ್ಬು ಅಥವಾ ಅಲ್ಲಿ ಡ್ಯಾನ್ಸು ಅಷ್ಟೇ ಅಂತ ಅನಿಸುತ್ತೆ, ಕುಡ್ತಾ ಇಷ್ಟೇ ಅನಿಸುತ್ತೆ. ಇಲ್ಲ ಗುರುಗಳೇ, ಯಾರಾದರೂ ನೇಚರ್ ಲವರ್ಸ್ ಇದ್ದರೆ ಖಂಡಿತವಾಗ್ಲೂ ಈವ್ನಿಂಗ್ ಟೈಮ್ಸಲ್ಲಿ ಒಂದು 4 ಗಂಟೆ ಹಂಗೆ ಬೀಚ್ಗಳ ಹತ್ರ ಅಥವಾ ಇಂಥ ಐಲ್ಯಾಂಡ್ಸ್ ಹತ್ರ ಬನ್ನಿ, ನಿಮ್ಮನ್ನು ನೀವೇ ಕಳೆದೋಗ್ಬಿಡ್ತೀರಾ. ಅಷ್ಟು ಚೆನ್ನಾಗಿರುತ್ತೆ. ಎಸ್ಪೆಷಲಿ ಸನ್ಸೆಟ್ನ ಮತ್ತು ಸನ್ರೈಸ್ನ ಎರಡನ್ನೂ ನೀವು ಬೀಚಲ್ಲಿ ನೋಡಬೇಕು. ತುಂಬ ಚೆನ್ನಾಗಿರುತ್ತೆ. ಸರಿ ಗುರುಗಳೇ, ಇದಾಗಿತ್ತು ಕ್ರಿಸ್ಮಸ್ನ ವಿಡಿಯೋ. ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಬೆಲ್ ಬಟನ್ ಒತ್ತೋದನ್ನ ಮರಿಬೇಡಿ. ಎಲ್ಲರಿಗೂ ಮತ್ತೊಮ್ಮೆ ಮೇರಿ ಹ್ಯಾಪಿ ಕ್ರಿಸ್ಮಸ್.